ನಮಸ್ಕಾರ. ಸರ್ಕಾರಿ ಕೆಲ್ಸ ಅಂದ್ರೆ ಅದು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತನಾ? ಅಥವಾ ಇಡೀ ದೇಶಕ್ಕೆ ಅನ್ವಯ ಆಗುವಂತಹ ಒಂದು ಹೋಲ್ ಇಂಡಿಯಾ ಜಾಬ್ ಇದ್ಯಾ ಅನ್ನೋ ಪ್ರಶ್ನೆ ಬಹುತೇಕರಿಗೆ ಕಾಡುತ್ತೆ. ಇವತ್ ನಾವು ಸಂವಿಧಾನದ 312ನೇ ಅನುಚ್ಛೇದ ಅಂದ್ರೆ ಆರ್ಟಿಕಲ್ 312ರ ಆಳವಾದ ವಿಶ್ಲೇಷಣೆ ಮಾಡ್ತಾ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಅಖಿಲ ಭಾರತ ಸೇವೆಗಳು ಅಂದ್ರೆ ಏನು, ಏಕರೂಪತೆ ಹೇಗೆ ಕೆಲಸ ಮಾಡುತ್ತೆ, ಹೊಸ ಸೇವೆಗಳನ್ನ ಹೇಗೆ ಸೃಷ್ಟಿಸ್ತಾರೆ, ನ್ಯಾಯಿಕ ಸೇವೆಗಳ ವ್ಯಾಪ್ತಿ, ಅಧಿಕಾರಿಗಳ ರಕ್ಷಣೆ ಮತ್ತೆ ಕೊನೆಯದಾಗಿ ಇದು ದೇಶವನ್ನ ಹೇಗೆ ಒಗ್ಗೂಡಿಸುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಅಖಿಲ ಭಾರತ ಸೇವೆಗಳು ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಅಂದ್ರೆ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಅನಿಸೋದು ಒಬ್ಬ ಅಧಿಕಾರಿ ಅಂದ್ರೆ ಒಂದು ನಿರ್ದಿಷ್ಟ ರಾಜ್ಯದ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಅಂತ, ಅಲ್ವಾ? ಆದ್ರೆ ಒಂದೇ ಹುದ್ದೆಯಲ್ಲಿದ್ದುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಇಡೀ ದೇಶಕ್ಕೆ ಸೇವೆ ಸಲ್ಲಿಸೋಕೆ ಸಾಧ್ಯನಾ ಅನ್ನೋದು ಇಲ್ಲಿನ ಮುಖ್ಯ ಪ್ರಶ್ನೆ. ಖಂಡಿತ ಸಾಧ್ಯವಿದೆ. ಇದನ್ನೇ ಅಖಿಲ ಭಾರತ ಸೇವೆಗಳು ಅಂತ ಕರೆಯೋದು. ನಾವು ದಿನನಿತ್ಯ ಕೇಳುವ IAS ಮತ್ತೆ IPS ಅಧಿಕಾರಿಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಇವರು ಕೇಂದ್ರ ಸರ್ಕಾರಕ್ಕೂ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೂ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ವಿಶಿಷ್ಟ ಆಡಳಿತ ವ್ಯವಸ್ಥೆಯ ಭಾಗವಾಗಿರ್ತಾರೆ. ಹಾಗಾದ್ರೆ ಇಂತಹ ಒಂದು ವ್ಯವಸ್ಥೆ ನಮ್ಗೆ ಯಾಕೆ ಬೇಕೋ, ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಮೂಲಕ ಉತ್ತರ ಹುಡುಕೋಣ. ಒಂದು ದೊಡ್ಡ ಫ್ರಾಂಚೈಸಿ ಶಾಲೆಯನ್ನ ಊಹಿಸ್ಕೊಳ್ಳಿ. ಅದರ ಬ್ರಾಂಚ್ಗಳು ಎಲ್ಲ ನಗರಗಳಲ್ಲೂ ಇವೆ. ಆ ಶಾಲೆ ಏನ್ ಮಾಡುತ್ತೆ? ತನ್ನಲ್ಲಿರುವ ಬೆಸ್ಟ್ ಟೀಚರ್ಸ್ನ ಸೆಲೆಕ್ಟ್ ಮಾಡಿ ಯಾವ ಬ್ರಾಂಚ್ಗೆ ಅಗತ್ಯ ಇದೆಯೋ ಅಲ್ಲಿಗೆ ಕಳಿಸುತ್ತೆ. ಇದರಿಂದ ಎಲ್ಲ ಬ್ರಾಂಚ್ಗಳಿಗೂ ಸೇಮ್ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ. ನಮ್ಮ ಅಖಿಲ ಭಾರತ ಸೇವೆಗಳು ಕೂಡ ಅಷ್ಟೇ. ದೇಶದ ಅತ್ಯುತ್ತಮ ಆಡಳಿತಗಾರರನ್ನ ಆಯ್ದು ಎಲ್ಲ ರಾಜ್ಯಗಳಿಗೂ ಕಳಿಸೋ ಕೆಲಸ ಮಾಡುತ್ತೆ. ಈ ವ್ಯವಸ್ಥೆಯ ಅಂತಿಮ ಗುರಿ ತುಂಬಾ ಸ್ಪಷ್ಟವಾಗಿದೆ. ಇಡೀ ದೇಶಾದ್ಯಂತ ಆಡಳಿತದಲ್ಲಿ ಏಕರೂಪತೆಯನ್ನ ಕಾಪಾಡಿಕೊಳ್ಳೋದು. ಜೊತೆಗೆ ದೇಶದ ಬೆಸ್ಟ್ ಟ್ಯಾಲೆಂಟ್ಗಳು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಬದಲಿಗೆ ಎಲ್ಲಾ ರಾಜ್ಯದ ಜನರಿಗೂ ಅವರ ಸೇವೆ ಸಮಾನವಾಗಿ ಸಿಗಬೇಕು ಅನ್ನೋದೇ ಇದರ ಉದ್ದೇಶ. ಈ ವಿಚಾರ ಕೇಳ್ತಾ ಇದ್ರೆ ಇಂತಹ ಪ್ರಬಲವಾದ ಹೊಸ ಸೇವೆಗಳನ್ನ ಸೃಷ್ಟಿಸೋದು ಹೇಗೆ ಅನ್ನೋ ಪ್ರಶ್ನೆ ಬರೋದು ಸಹಜ. ಬನ್ನಿ, ಇದರ ಹಿಂದಿರುವ ಸಾಂವಿಧಾನಿಕ ಪ್ರಕ್ರಿಯೆ ಏನು ಅಂತ ನೋಡೋಣ. ಇಂತಹ ಒಂದು ಹೊಸ ಸೇವೆಯನ್ನ ಸೃಷ್ಟಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮೊಟ್ಟಮೊದಲಿಗೆ ರಾಜ್ಯಸಭೆಯಲ್ಲಿ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ ಪೈಕಿ ಕನಿಷ್ಠ 3/2 ಭಾಗ ಅಂದ್ರೆ 66ಕ್ಕಿಂತ ಹೆಚ್ಚು ಸದಸ್ಯರು ಹೌದು, ಇದು ರಾಷ್ಟ್ರದ ಹಿತದೃಷ್ಟಿಯಿಂದ ಅವಶ್ಯಕ ಅಂತ ಒಂದು ನಿರ್ಣಯ ಪಾಸ್ ಮಾಡಬೇಕು. ರಾಜ್ಯಸಭೆಯ ಅನುಮೋದನೆ ಸಿಕ್ಕ ಮೇಲೆ ಸಂಸತ್ತು ಒಂದು ನಿರ್ದಿಷ್ಟ ಕಾನೂನು ರೂಪಿಸಿ ಅದನ್ನ ಜಾರಿಗೆ ತರುತ್ತೆ. ಈ ಕಟ್ಟುನಿಟ್ಟಿಯಾದ ಪ್ರಕ್ರಿಯೆ ಯಾಕಿಟ್ಟಿದ್ದಾರೆ ಅಂದ್ರೆ ಯಾವುದೇ ರಾಷ್ಟ್ರೀಯ ಹುದ್ದೆಗಳನ್ನ ರಾತ್ರೋರಾತ್ರಿ ಆತುರಾತುರಬಾಡಿ ಸೃಷ್ಟಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಇದು ಒಂದ್ರೀತಿಯ ಸೇಫ್ಟಿ ವಾಲ್ವ್ ಇದ್ದಾಗೆ. ಈಗ ಈ ವ್ಯಾಪ್ತಿಯನ್ನ ಸ್ವಲ್ಪ ವಿಸ್ತರಿಸೋಣ. ಇದೇ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೂ ಅನ್ವಯ ಆಗುತ್ತಾ ಅಂತ ನೋಡೋದಾದ್ರೆ ಹೌದು, ಆರ್ಟಿಕಲ್ 312 ನ್ಯಾಯಾಂಗಕ್ಕೂ ಒಂದು ಅವಕಾಶ ಕೊಟ್ಟಿದೆ. ಅಂದ್ರೆ ನ್ಯಾಯಾಧೀಶರಿಗೂ ಕೂಡ ಅಖಿಲ ಭಾರತ ಮಟ್ಟದ ಸೇವೆಯನ್ನು ಸೃಷ್ಟಿ ಮಾಡಬಹುದು. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಇದು ಕೇವಲ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅದಕ್ಕಿಂತ ಮೇಲ್ಪಟ್ಟ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದಕ್ಕಿಂತ ಕೆಳಗಿನ ಹುದ್ದೆಗಳಿಗೆ ಇದು ಅನ್ವಯ ಆಗೋದಿಲ್ಲ. ಇನ್ನು ರಕ್ಷಣೆ ಮತ್ತು ಸ್ವಾತಂತ್ರ್ಯದ ವಿಚಾರಕ್ಕೆ ಬರೋಣ. ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲಿ ಇದು ಬಹಳ ಮುಖ್ಯವಾದ ಘಟ್ಟ. ಆರ್ಟಿಕಲ್ 312A ಪ್ರಕಾರ ಸ್ವಾತಂತ್ರ್ಯಕ್ಕೂ ಮುಂಚೆ ಸೆಕ್ರೆಟರಿ ಆಫ್ ಸ್ಟೇಟ್ ಮೂಲಕ ನೇಮಕಗೊಂಡಿದ್ದ ಅಧಿಕಾರಿಗಳ ಸೇವಾ ಷರತ್ತುಗಳನ್ನ ಅಂದ್ರೆ ಅವರ ವೇತನ ಅಥವಾ ರಜೆಯ ನಿಯಮಗಳನ್ನ ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಆದ್ರೆ ಈ ಅಧಿಕಾರಕ್ಕೆ ಒಂದು ಬಹುದೊಡ್ಡ ಎಕ್ಸೆಪ್ಷನ್ ಕೂಡ ಇದೆ. ನಮ್ಮ ಸಂವಿಧಾನ ಕೆಲವು ಪ್ರಮುಖ ಹುದ್ದೆಗಳಿಗೆ ಒಂದು ಬೃಹತ್ ರಕ್ಷಾ ಕವಚವನ್ನೇ ಕೊಟ್ಟಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ನ್ಯಾಯಾಧೀಶರು ನೇಮಕ ಆದಮೇಲೆ ಸರ್ಕಾರ ಸಡನ್ ಆಗಿ ಅವರ ಸಂಬಳವನ್ನ ಕಡಿಮೆ ಮಾಡಿದ್ರೆ ಏನಾಗ್ಬೋದು? ಖಂಡಿತವಾಗಿಯೂ ಅದು ಅವರ ತೀರ್ಪುಗಳ ಮೇಲೆ ಪ್ರಭಾವ ಬೀರ್ಬೋದು ಅಲ್ವಾ? ಇದನ್ನೇ ತಡೆಯೋದು ಸಂವಿಧಾನದ ಉದ್ದೇಶ. ಹೌದು, ಯಾವುದೇ ಅನಗತ್ಯ ಪ್ರಭಾವಗಳನ್ನ ತಡೆಯೋಕೆಂತಾನೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು, ಮಹಾಲೆಕ್ಕ ಪರಿಶೋಧಕರು ಅಂದ್ರೆ CAG, ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಇಂತಹ ಉನ್ನತ ಹುದ್ದೆಗಳ ಸೇವಾ ಷರತ್ತುಗಳನ್ನ ಅವರಿಗೆ ನಷ್ಟ ಆಗುವ ರೀತಿಯಲ್ಲಿ ಬದಲಾಯಿಸುವ ಅಧಿಕಾರ ಸಂಸತ್ತಿಗೂ ಇರೋದಿಲ್ಲ. ಈ ಒಂದು ರಕ್ಷಣೆಯೇ ಅವರನ್ನ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳುತ್ತೆ. ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದೇ ಒಗ್ಗೂಡಿಸುವ ಸೇತುವೆ. ಈ ಎಲ್ಲದರ ಅಂತಿಮ ವಿಚಾರ ಏನು ಅಂತ ನೋಡೋಣ.
ಇಡೀ ದೇಶಕ್ಕಾಗಿ ಕೆಲಸ ಮಾಡುವ ಈ ಅಧಿಕಾರಿಗಳು ಕೇವಲ ಆಡಳಿತ ಮಾತ್ರ ನಡೆಸೋದಿಲ್ಲ, ಬದಲಿಗೆ ನಮ್ಮ ರಾಷ್ಟ್ರೀಯ ಏಕತೆಯನ್ನ ಬೆಳೆಸ್ತಾರೆ. ನಿಜಕ್ಕೂ ಅಖಿಲ ಭಾರತ ಸೇವೆಗಳು ದೇಶವನ್ನ ಒಂದೇ ದಾರಿಯಲ್ಲಿ ಕೊಂಡೊಯ್ಯುವ ಸೇತುವೆ ಇದ್ದ ಹಾಗೆ. ನಮ್ಮ ದೇಶವನ್ನ ಈ ರೀತಿ ಮೌನವಾಗಿ ಒಗ್ಗೂಡಿಸಿ ಹಿಡಿದಿಟ್ಟಿರುವ ಇಂತಹ ಇನ್ನೆಷ್ಟು ಸಾಂವಿಧಾನಿಕ ಅದ್ಭುತಗಳು ಇರ್ಬೋದಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಭೇಟಿಯಾಗೋಣ.